ಗೋಕುಲ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಬ್ಬನ ನೋಡ್ಬೇಕು ಅಂತ ವಲ್ಲಭ ಅಜ್ಜಿ ನಂದ ಮನೆಗೆ ಬರ್ತಾರೆ. ಬಂದ ತಕ್ಷಣ ಮೊಮ್ಮಗನೇ ಅಂತಾರೆ. ಅವಾಗ ನೋಡ್ಬಿಟ್ಟು ಅಜ್ಜಿ ನೀನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ, ಅಬ್ಬಾ ಖುಷಿ ಆಯ್ತು, ಬಾ 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 ಅಂತ ಹೇಳಿ ಬೆಡ್ರೂಮಲ್ಲಿ ಕೂರಿಸ್ತಾನೆ. ಅಜ್ಜಿ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ, ಏನಾದರೂ ಅಪ್ಪ ನೋಡಿದ್ರೆ ಅಥವಾ ನಮ್ಮ ಮಾವಂದಿರಿಗೆ ಗೊತ್ತಾದ್ರೆ ಅಷ್ಟೇ ಕತೆ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗಲ್ಲ ಬಿಡು ಮಗನೆ, ನೀನು ಆಸ್ಪತ್ರೆಗೆ ಬಂದಾಗ್ಲಿಂದ ಅಲ್ಲಿ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ, ನೀನು ಮಾತಾಡಿಸ್ಲೇಬೇಕು, ನೀನು ನೋಡಲೇಬೇಕು ಅನ್ನಿಸ್ತು. ಚಿಕ್ಕದ್ರಿಂದ ಗಿರ್ಜನ್ನ ಕದ್ದು ಕದ್ದು ನೋಡಿ ಮಾತಾಡಿಸ್ತಿದ್ದೆ, ನಿಮ್ಗಳನ್ನೆಲ್ಲ ಇಷ್ಟು ಹತ್ರದಿಂದ ನೋಡಿರಲಿಲ್ಲ, ಮಾತಾಡಿಸ್ತಿರ್ಲಿಲ್ಲ. ಇವತ್ತು ನಿನ್ನನ್ನು ಇಷ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ನೋಡಿ ಮಾತಾಡ್ಸೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದ ತಕ್ಷಣ ಆಗ ನನಗೆ ಏನಾದರೂ ಬೇಜಾರಿಲ್ಲ, ನಿಮ್ಮನ್ನೆಲ್ಲ ಒಂದ್ಸರಿ ನೋಡಿಬಿಟ್ರೆ ಅಷ್ಟೇ ಸಾಕು ಅಂತ ಹೇಳಿದ ತಕ್ಷಣ ನೀನು ಚಿಕ್ಕಬಳ್ಳಾಪುರದ ಕ್ವೀನು ಕಣಜ್ಜಿ, ನೀನೆಲ್ಲಜ್ಜಿ, ನೀನು ಗಟ್ಟಿಮುಟ್ಟಾಗಿರಬೇಕು, ನಾನು ನೆಕ್ಸ್ಟ್ ಪಿಕ್ಚರ್ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ನೀನೇ ಹೀರೋಯಿನ್ನು ಅಂತ ಹೇಳಿದ ತಕ್ಷಣ ಗಿರ್ಜಾ ನಿನ್ನ ಮಗ ತುಂಬ ಚೆನ್ನಾಗಿ ಮಾತಾಡ್ತಾನೆ ಕಣೆ ಅಂತ ಹೇಳಿ ನಗಾಡ್ತಾಳೆ. ಇನ್ನು ಅಮ್ಮನ ಮದುವೆ ಆಗಿದ್ದು ತುಂಬಾ ಖುಷಿ ಆಯಿತು, ನೀನು ಅಮ್ಮನ ಚೆನ್ನಾಗಿ ನೋಡ್ಕೊ, ಅವಳು ಕೂಡ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅಕ್ಕ ಎಲ್ಲೋಯ್ತು ಅತ್ತ ಹೇಳಿ ಅಕ್ಕ, ಇನ್ನು ಅವರೆಲ್ಲರೂ ಬಂದರೆ ನಿಮ್ಮನ್ನ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾರೆ, ನೀವು ನನ್ನ ಹತ್ರ ಹೇಳಿ, ನಾವಿಬ್ರು ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನು ಹೇಳಬೇಕು ಅಂತ ಬಂದೇ ಬಿಡ್ತಾರೆ. ಅದು ಅಂತ ಅಮ್ಮ ತಾಬ್ರಸಾಡ್ತಿರ್ತಾರೆ. ಅದಕ್ಕೆ ಅಮ್ಮ ಚಿಕ್ಕಮ್ಮ ಹೇಳ್ತಾರೆ, ನಾನು ಹೇಳ್ತೀನಿ ಏನಿಲ್ಲ ರೀ, ಅತ್ತೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರು ಅಕ್ಕ, ನಿನಗೆ ಹೇಳೇ ಹೋಗಿರ್ತಾರೆ, ಹೇಳಕ್ಕ ಅಂತ ಕೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳಿದ ತಕ್ಷಣ ಅದು ರೀ ನನಗೆ ಗೊತ್ತಿಲ್ಲ, ಮತ್ತೇನಕ್ಕೆ ಇಷ್ಟೊಂದು ಭಯ ಪಡ್ತಿದ್ಯಾ, ಎಲ್ಲೋದ್ರು ಹೇಳೋ ಅಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಿರ್ಬೋದೇನೋ, ಕಷಾಯ ಮಾಡೋಕ್ಕೆ ಹೇಳಿದ್ರು ಮಾಡ್ಕೊಂಬರಕ್ಕೆ ಹೋಗಿದ್ದೆ ಅಂದಾಗ ನಾನು ಅಷ್ಟೇ, ನಾನು ಕಷಾಯ ಇಬ್ಬರಲ್ಲಿ ಯಾರು ಕಷಾಯ ಮಾಡ್ಕೊಂಬರಕ್ಕೆ ಹೋಗಿದ್ರಿ ಅಂದಾಗ ಇಬ್ಬರು ಕಷಾಯ ಮಾಡ್ಕೊಂಬರಕ್ಕೆ ಹೋಗಿದ್ವಿ, ಇಬ್ಬರು ಇರಲಿಲ್ಲ, ನೋಡೋ ಅಷ್ಟರಲ್ಲಿ ಅತ್ತೆ ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನಿಸುತ್ತೆ ಅಂದಾಗ ನಿನಗೆ ಎಲ್ಲ ಹೇಳೋಗ್ತಾರೆ ಅಮ್ಮ, ಇಬ್ಬರು ಅಂಟ್ಕೊಂಡೇ ಇರ್ತೀರಾ, ನಿನಗೆ ಕರೆಕ್ಟಾಗಿ ಹೇಳು ಅಂದ ತಕ್ಷಣ ಹ್ಞೂ ರೀ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದ ತಕ್ಷಣ ಸರಿ ಆಯಿತು ಬಾ ದೇವಸ್ಥಾನಕ್ಕೆ ಹೋಗೋಣ, ನನಗೂ ತುಂಬ ದಿನದಿಂದ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತಿದೆ, ಅಲ್ಲಿ ಹೋಗ್ಬಿಟ್ಟು ಅಜ್ಜಿನ ಕರ್ಕೊಂಬರೋಣ, ಅಲ್ಲೇನಾದರೂ ಅಜ್ಜಿ ಇಲ್ಲ ಅಂದರೆ ನಿನ್ನನ್ನು ಸಿಗ್ದು ತೋರಣ ಕಟ್ಬಿಡ್ತೀನಿ ಅಂತ ಬೈತಾ ಇರ್ತಾನೆ. ಇನ್ನು ಈ ಕಡೆ ಅಮ್ಮ ಅಜ್ಜಿನ ನೋಡ್ಬಿಟ್ಟು ಅಜ್ಜಿ ನೀನು ಬಂದ್ಬಿಟ್ಟಿದ್ಯಾ ಇಲ್ಲಿ ಅಂತ ಹೇಳಿ ಸರ್ಪ್ರೈಸ್ ಆಗಿ ಮಾತಾಡಿಸ್ತಾಳೆ. ಆವಾಗ ಕೇಶವ ಅಜ್ಜಿ ನೀವು ಬಂದ್ಬಿಟ್ಟಿದ್ದೀರಾ, ನನಗೂ ಕೂಡ ತುಂಬಾ ಖುಷಿ ಆಯಿತು ನಿಮ್ಮನ್ನು ನೋಡಿ ಅಂತ ಕೇಶವ ಕೂಡ ಹೇಳ್ತಾನೆ. ಕೇಶವ ಅಜ್ಜಿ ನಿನ್ನ ಆಸ್ಪತ್ರೆಯಲ್ಲಿ ನೋಡೋಕ್ಕೆ ಅಮ್ಮಂಗೋಸ್ಕರ ನಾವು ಎಷ್ಟೆಲ್ಲ ಗೋಳಾಡಿದ್ವಿ ಗೊತ್ತಾ, ವೇಷ ಎಲ್ಲ ಹಾಕ್ಕೊಂಡು ನಿನ್ನ ಮನೆಗೆ ಹೋಗಿದ್ವಿ ಅಜ್ಜಿ, ನಿನ್ನ ಮಗನ ಕೈಲಿ ಜೋರಾಗಿ ಮಾತಾಡಿ ಬಂದ್ವಿ ಅಂತ ಹೇಳಿದ ತಕ್ಷಣ ನಾನು ಮಾತ್ರ ಅಲ್ಲ, ಇದರಲ್ಲಿ ಮಾಧವಣ್ಣನೂ ಇದ್ದಾನೆ ಅಂದ ತಕ್ಷಣ ಅಜ್ಜಿ ನಿಮಗೋಸ್ಕರ ಕೇಶವ, ರಕ್ಷಾ, ಮೀನಾ ಇವರೆಲ್ಲರೂ ಕೂಡ ನಿಮ್ಮ ಮನೆಗೆ ಹೋಗಿದ್ರು ಅಜ್ಜಿ, ನಾನು ಅಪ್ಪಂಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅಂಗಡಿಗೆ ಹೋಗಿದ್ದೆ, ವಲ್ಲಭ ಅಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಬಂದಿದ್ಲು ಅಂದ ತಕ್ಷಣ ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಅವನ್ನ ಮುದ್ದಾಡ್ತಾಳೆ. ಅವಾಗ ಗಿರಿಜಾ ಕೇಶವ ಕೂಡ ಎಷ್ಟು ಹೆಲ್ಪ್ ಮಾಡ್ದ ಗೊತ್ತಾ ಅಮ್ಮ, ವೇಷ ಹಾಕ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದ ಅಂದ ತಕ್ಷಣ ಅತ್ತೆ ನೀವು ಮೋಸ, ಅತ್ತೆ ನೀವು ಕಣ್ಣಿಗೆ ಸುಣ್ಣ ಅವ್ನ ಕಣ್ಣಿಗೆ ಬೆಣ್ಣೆ ಹಚ್ಚುತ್ತೀರಾ, ನಾನು ಹೋಗಿದ್ದೆ ತಾನೇ ನಿಮ್ಮ ಮಗನ ಜೊತೆ ಅಂದಾಗ ನಾನು ನಿನ್ನ ಬಗ್ಗೆನೂ ಹೇಳ್ತೀನಿ, ನೀವು ಹೇಳ್ತಾ ಇರಲಿಲ್ಲ ಅತ್ತೆ, ನೀವು ಬರೀ ನಿಮ್ಮ ಮಗನ ಬಗ್ಗೆ ಮಾತ್ರ ಹೇಳ್ತಾ ಇದ್ರಿ, ನನ್ನ ಬಗ್ಗೆ ಹೇಳ್ತಾ ಇರಲಿಲ್ಲ ನೋಡಿದ್ರ, ನಾನು ಕೂಡ ಹೋಗಿದ್ದೆ ಅತ್ತೆ, ನೀವು ಬರೀ ನಿಮ್ಮ ಮಗನ ಕಡೆ ಮಾತ್ರ ಮಾತಾಡ್ತೀರಾ, ನಾನು ಹೋಗಿದ್ದೆ ಅಲ್ವಾ, ನಾನು ವೇಷ ಹಾಕ್ಕೊಂಡಿದ್ದೆ ಅಲ್ವಾ, ನಾನು ಭಯದಲ್ಲೇ ಅವ್ರ ಮನೆಗೆಲ್ಲ ಹೋಗಿ ಬಂದೆ ಅಲ್ವಾ ನಿಮಗೋಸ್ಕರ ಅಂದ ತಕ್ಷಣ ಅಜ್ಜಿ ಆಯಿತು, ನೀವೆಲ್ಲರೂ ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀರಾ, ನನ್ನ ಮಗಳು ನನ್ನ ನೋಡಿ ಮಾತಾಡಿಸ್ಬೇಕು ಅಂತ ಎಷ್ಟು ಪ್ಲ್ಯಾನ್ ಮಾಡಿ ಎಷ್ಟು ಇದು ಮಾಡಿದ್ದೀರಾ, ನಂದ ಗೋಕುಲದ ಥರ ಇದೆ ಈ ಮನೆ, ಎಲ್ಲ ಜೇನುಳಗಳು ನಂದ ಗೋಕುಲನೇ ಈ ಮನೆ ಅಂತ ಹೇಳಿ ಎಲ್ಲರೂ ಒಪ್ಕೊಂಡು ಮುತ್ತಿಡ್ತಿರ್ತಾಳೆ. ಅಲ್ಲಿಗೆ ಪ್ರಿಯಾ ಬಟ್ಟೆ ತರಕ್ಕೆ ಹೋಗಿದ್ದವಳು ಬಂದ್ಬಿಟ್ಟು ನೋಡಿಬಿಟ್ಟು ಅಜ್ಜಿನ ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತಾಳೆ. ಅವಾಗ ಮೀನಾ ಅಯ್ಯೋ ಅತ್ತೆ ಬಂದೇ ಬಿಟ್ರು ಅಂತ ಇವಳೇನು ಇಷ್ಟು ಬೇಗ ಬಂದ್ಲು ಅಂದ ತಕ್ಷಣ ಅವ್ರೇನು ಬೇರೆ ಏರಿಯಾಗ ಹೋಗಿದ್ದು ಟೆರೇಸ್ಗೆ ಬಂದುಬಿಟ್ರು ಅಂದಾಗ ಏನು ಮಾಡೋದು ಅಂದಾಗ ಇರಿ ಅತ್ತೆ ಅಂದ್ಬಿಟ್ಟು ಪ್ರಿಯಾ ಹತ್ರ ಹೋಗ್ಬಿಟ್ಟು ಅಕ್ಕ ನೀವು ಅತ್ತೆ ಮಾತಾಡಿಸ್ಬೇಕು ಅಂದರೆ ಅಜ್ಜಿನ ಮನೆ ಕರೆಸ್ಬೇಕು ಅಂತ ಹೇಳಿದ್ದೆ ತಾನೇ, ನೀವು ಅಂತ ಹೇಳಿದ್ರಿ ತಾನೇ, ಅತ್ತೆ ಮಾತಾಡ್ಸೋಕೆ ಇದೊಂದು ಸುವರ್ಣಾವಕಾಶ, ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ, ಅಜ್ಜಿಗೆ ಹೊಡೆದ್ಬಿಡೋಣ, ಅತ್ತೆ ಬಂದ ತಕ್ಷಣ ಹೇಳ್ಬಿಡೋಣ ಅನ್ನಿಸ್ತಾ ಇದೆಯಾ, ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ ತಕ್ಷಣ ಹ್ಞೂ ಅಂತಾಳೆ, ಏನು ಅನ್ನಿಸ್ತಿದೆ ಅಂದ ತಕ್ಷಣ ಇಲ್ಲ ಹೇಳಲ್ಲ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ರು ಕೂಡ ಹೇಳು ಅಮ್ಮ ಎಲ್ಲೋದ್ರು, ನಿನ್ಗೆ ಹೇಳ್ದಲೆ ಎಲ್ಲೂ ಹೋಗಿರಲ್ಲ ಹೇಳು ಅಂತ ಹೇಳಿ ಗದ್ರುತ್ತಾರೆ. ಅವಾಗ ಮೇ ಬಿ ಪಕ್ಕದ ಮನೆಗೆ ಹೋಗಿರ್ಬೇಕು, ಇವ್ರ ಜೊತೆ ಹೇಳೋಗಿರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ನೀನು ಏನೇನೋ ಹೇಳ್ಬೇಡ ಬಾಯಿಗೆ ಬಂದಾಗೆ ಅಂದ ತಕ್ಷಣ ಮತ್ತೆ ಎಲ್ಲೋದ್ರು ಅಕ್ಕ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದಾಗ ಸರಿ ಆಯಿತು ನಡಿ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಓಡ್ತಾರೆ.
ಅಲ್ಲೇನಾದ್ರು ದೇವಸ್ಥಾನದಲ್ಲಿ ಇಲ್ಲ ಅಂದರೆ ನಿನ್ನ ಕತೆ ಅಷ್ಟೇ ಅಂದಾಗ ನಾವ್ಯಾಕೆ ಮತ್ತೆ ಹೋಗೋದು, ಅಮ್ಮನೇ ಇಷ್ಟೊತ್ತಿಗೆ ಬರ್ತಾ ಇರ್ತಾರೆ, ಆವಾಗಲೇ ಹೋದ್ರು ದೇವಸ್ಥಾನಕ್ಕೆ, ಇನ್ನೇನು ಇಷ್ಟೊತ್ತಿಗೆ ಬರ್ತಾ ಇರ್ತಾರೆ ಅನಿಸುತ್ತೆ ಅಂತ ಹೇಳ್ತಾಳೆ. ಆವಾಗ ಅಲ್ಲಿಲ್ಲ ಅಂದರೆ ನಿನಗಿದೆ ಬಾರೆ ಅಂತ ಹೇಳಿ ಎಳ್ಕೊಂಡು ಹೊರಡ್ತಾರೆ. ಇನ್ನು ಪ್ರಿಯಾ ನೋಡಿ ಶಾಕಲ್ಲಿ ಹೀಗೆ ನಿಂತಿರ್ತಾಳೆ. ಅವಾಗ ನೀವು ಮಾವ ಬಂದ ತಕ್ಷಣ ಹೇಳ್ಬೇಡಿ ಪ್ರಿಯಾ ಅವರೇ, ಹೇಳಿದ್ರೆ ಅತ್ತೆ ಪ್ರೀತಿ ಮತ್ತು ಮಾವನ ಪ್ರೀತಿ ಇಬ್ಬರು ಪ್ರೀತಿ ಕೂಡ ಕಳ್ಕೊತೀರಾ ನೋಡಿ. ಹೇಳ್ದಲೇ ಸುಮ್ಮನೆ ಇದ್ದು ಅತ್ತೆ ಪ್ರೀತಿನ ಸಂಪಾದಿಸಿ ಅತ್ತೆ ಮಾತಾಡೋ ಥರ ಮಾತ್ಕೋತೀರಾ, ಅಥವಾ ಹೇಳ್ಬಿಟ್ಟು ಇಬ್ಬರು ಪ್ರೀತಿನೂ ಕಳ್ಕೊತೀರಾ, ಏನು ಮಾಡ್ತೀರಾ ಯೋಚನೆ ಮಾಡಿ ಅಂದ ತಕ್ಷಣ ಇಲ್ಲ ಇಲ್ಲ ಮೀನಾ ಹೇಳಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಪ್ರಿಯಾ. ಹೋಗಿ ಮಾತಾಡಿಸಿ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವಾಗ ಕ್ಷಮಿಸ್ತಾರೆ ನಿಮ್ಮನ್ನ ಅಂತ ಹೇಳಿದ ತಕ್ಷಣ ಆಯಿತು ಮೀನಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಜ್ಜಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು ಅಜ್ಜಿ ಅಂತ ಪ್ರಿಯಾ ಹೇಳ್ತಾಳೆ. ನನಗೂ ಖುಷಿ ಆಯಿತು ಕಣಮ್ಮ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಅವಾಗ ನಿಪ್ಪಟ್ಟು ತಿನ್ನೋಣ, ಅಜ್ಜಿಗೆ ನಿಪ್ಪಟ್ಟು ಅಂದರೆ ಇಷ್ಟ ಅಂತ ಹೇಳಿ ಪ್ರಿಯಾ ಹೋಗಿ ತೊಗೊಂಡು ಬಂದು ಅಜ್ಜಿಗೆ ತಿನ್ನಿಸ್ತಾಳೆ. ಅವಾಗ ಅಜ್ಜಿ ಕೂಡ ಮೀನಾಗಿ ತಿನ್ನಿಸ್ತಾರೆ. ಅಷ್ಟರಲ್ಲಿ ಕೇಶವ ಒಂದು ತಟ್ಟೆ ತುಂಬ ಅನ್ನ ಕಲಿಸ್ಕೊಂಡು ಸಾಂಬಾರು ಹಾಕೊಂಡು ಬರ್ತಾ ಇರ್ತಾನೆ. ಅವಾಗ ಮೀನ ನೋಡ್ಬಿಟ್ಟು ಈ ಕೇಶವ ಇಷ್ಟೊಂದನ್ನು ಯಾಕೋ ಹಾಕ್ಕೊಂಡಿದ್ಯಾ, ಇಷ್ಟೆಲ್ಲ ನೀನೇ ತಿಂತೀಯಾ ಅಂತ ಹೇಳಿದ್ದಕ್ಕೆ ಇಲ್ಲ ಕಣೆ ಅಜ್ಜಿ ಕೊಡ್ತೀನಿ, ಅಜ್ಜಿ ನೀವು ನಮ್ಮೆಲ್ರಿಗೂ ಕೈ ತುತ್ತು ಕೊಡಿ, ನಾವು ಚಿಕ್ಕದ್ರಿಂದ ನಮ್ಮ ಅಜ್ಜಿ ಬರಬೇಕು, ನಮ್ಮ ಅಜ್ಜಿ ಜೊತೆ ಕೈ ತುತ್ತು ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ವಿ, ಆದರೆ ನಮ್ಮ ಚಿಕ್ಕದ್ರಲ್ಲಿ ಒಂದು ಆಸೆನೂ ಈಡೇರಲಿಲ್ಲ ಅಜ್ಜಿ, ಇವತ್ತಾದರೂ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಇವತ್ತಾದರೂ ನೀವು ನಮ್ಮ ಕೈ ತುತ್ತು ಕೊಟ್ಟು ನಮಗೆ ಆಸೆ ಈಡೇರಿಸಿ ಅಂತ ಹೇಳ್ಬಿಟ್ಟು ತಟ್ಟೆ ಕೊಡ್ತಾನೆ. ಆಯಿತು ಮಗನೇ ಕೊಡ್ತೀನಿ ಖಂಡಿತ ಅಂತ ಹೇಳಿ ತಟ್ಟೆ ಇಸ್ಕೊಂಡು ಅಜ್ಜಿ ಅನ್ನ ಎಲ್ಲ ಕಲಸಿ ಒಬ್ಬೊಬ್ಬರಿಗೂ ಕೈ ತುತ್ತು ಕೊಡ್ತಾ ಇರ್ತಾರೆ. ಆವಾಗ ನನಗೆ ಫಸ್ಟು ಅಂತ ಹೇಳಿ ಅಜ್ಜಿ ನನಗೆ ಅಂತ ಹೇಳಿ ಕೈ ಹಿಡಿದ ತಕ್ಷಣ ಇಷ್ಟು ದಿನ ನೀನು ಅಜ್ಜಿ ಮದುವೆಗೋಕ್ಕೂ ಮುಂಚೆ ಅಜ್ಜಿಂದ ಕೈ ತುತ್ತು ತಿಂದು ಡುಮ್ಮಿ ಆಗಿದೆಯಾ, ಈ ಕಡೆ ಬಾ ನಾನು ಇಸ್ಕೊತೀನಿ ಅಂತ ಮೀನಾ ಹೇಳ್ತಾಳೆ. ಅವಾಗ ವಲ್ಲಭ ಇಲ್ಲ ಅಜ್ಜಿ ನನ್ನನ್ನು ನೋಡೋಕ್ಕೋಸ್ಕರನೇ ಬಂದಿರೋದು, ಅಜ್ಜಿಗೆ ನಾನಂದರೆ ಇಷ್ಟ, ನಾನು ಫಸ್ಟ್ ಇಸ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕೇಶವ ಇಲ್ಲ ನಾನು ಫಸ್ಟ್ ಇಸ್ಕೊಬೇಕು, ಇವರು ನನ್ನ ಅಜ್ಜಿ ಅಂತ ಹೇಳಿ ಎಲ್ಲರೂ ಕೂಡ ನನಗೆ ಅಂತ ಹೇಳಿ ಕೈ ಹಿಡಿತಾ ಇರ್ತಾರೆ. ಅವಾಗ ಎಲ್ರಿಗೂ ಅಜ್ಜಿ ಒಂದೊಂದು ಕೈ ತುತ್ತು ಕೊಟ್ಟ ತಕ್ಷಣ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕಣ್ಣಿಡಿಡ್ತಾ ಖುಷಿಯಾಗಿ ಊಟ ಮಾಡ್ತಾರೆ. ಊಟ ಮಾಡುವಾಗ ವಲ್ಲಭ ಫೋನ್ ಮಾಡ್ತಾನೆ ಸುಂದ್ರಂಗೆ. ಸುಂದ್ರ ಎಲ್ಲಿದ್ಯಾ ಮಾಮ ಅಂದ ತಕ್ಷಣ ಅಂಗಡಿಲಿ ಕಣೋ, ಯಾಕೋ ಅಂದ ತಕ್ಷಣ ಏನು ಇಷ್ಟೊಂದು ಖುಷಿಯಾಗಿದೆಯಾ, ಬಬ್ಬೆ ಹೊಡಿತಿದ್ದಾರೆ, ನಂಗೆ ಏನಾರು ಹುಡುಗಿ ನೋಡಿದ್ದೀರಾ ಹೆಂಗೋ ಅಂದ ತಕ್ಷಣ ಹುಡುಗಿ ನೋಡ್ತೀವಿ, ಮದುವೆ ಆಗುತ್ತೆ ನಿನಗೆ, ಇಲ್ಲಿ ಒಬ್ಬರು VIP ಬಂದಿದ್ದಾರೆ ಅದಕ್ಕೋಸ್ಕರ ಕಾಲ್ ಮಾಡಿದೆ. VIP ನ ಯಾರೋ ಅದು ಅಂದ ತಕ್ಷಣ ಅಜ್ಜಿ ಬಂದಿದ್ದಾರೆ, ನಾವೆಲ್ಲರೂ ಕೈ ತುತ್ತು ತಿಂತಾ ಇದ್ದೀವಿ, ನೀನು ಮಿಸ್ ಮಾಡ್ಕೊಳ್ಬೇಡ, ಬೇಗ ಬಾ ಅಂದ ತಕ್ಷಣ ಅಜ್ಜಿ ಬಂದಿದ್ದಾರಾ, ಅವ್ವಾ ಏನಾದರೂ ನಂದ ಮಾಮಂಗೆ ಗೊತ್ತಾದ್ರೆ ಅಂದ ತಕ್ಷಣ ಗೊತ್ತಾಗಲ್ಲ, ನೀನು ಬೇಗ ಬಾ ಅಂತ ಹೇಳಿ ಹೇಳ್ತಾನೆ. ಹನುಮಂತಣ್ಣಗೆ ಸುಳ್ಳು ಹೇಳಿ ನಾನು ಎಸ್ಕೇಪ್ ಆಗಿಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಹನುಮಂತಣ್ಣ ನಾನು ಔಟ್ ಗೋಯಿಂಗು, ನೀವು ಇನ್ನು ಅಂತ ಹೇಳಿ ಹೊರಡ್ತಾ ಇರ್ತಾನೆ. ಏನು ಹಂಗಂದ್ರೆ ಅಂದ ತಕ್ಷಣ ಅದು ಗೊತ್ತಾಯಿದ್ರೆ ನಿಮ್ಮ ತಲೆಯಲ್ಲಿ ಕೂದಲು ಬಿಡ್ತಾ ಇತ್ತು ಅಂದ ತಕ್ಷಣ ನಂದ ಬಂದುಬಿಡ್ತಾನೆ. ನಂದ ಬಂದುಬಿಟ್ಟು ಏನೋ ನಿಂದು ಎಲ್ಲಿಗೋ ಹೊರಟಿದ್ಯಾ ಅಂತ ಹೇಳಿದ ತಕ್ಷಣ ಅದು ನೆನ್ನೆ ಡೆಲಿವರಿ ಕೊಡೋಕೆ ಹೇಳಿದ್ರಲ್ಲ, ನೆನ್ನೆ ನಾನು ಯಾವುದು ಡೆಲಿವರಿ ಕೊಡೋಕೆ ಹೇಳೇ ಇರಲಿಲ್ವಲ್ಲೋ ಅಂತ ಹೇಳಿದ ತಕ್ಷಣ ಮೊನ್ನೆ ಹೇಳಿದ್ರಲ್ಲ ಬಾಬಾ, ಮೊನ್ನೆ ದಿನ ಕೊಟ್ಟಿಲ್ವೇನೋ ಅಂತ ಹೇಳಿದ ತಕ್ಷಣ ಇಲ್ಲ ಬಾಬಾ, ಅದು ಅಮ್ಮನ ಆಸ್ಪತ್ರೆಗೆ ಅಂತ ಓಡಾಡ್ತಿದ್ನಲ್ವಾ, ಕೊಡೋಕ್ಕಾಗಲಿಲ್ಲ ಅಂತ ಹೇಳಿ ಹೇಳ್ತಾನೆ. ಆಯಿತು ನಾನು ಬರ್ತೀನಿ ಅಂದ ತಕ್ಷಣ ಬರಬೇಡಿ ಅಂದರು. ಯಾಕೋ ಹಿಂಗಾಡ್ತಿದ್ಯಾ, ನಡೆಯೋ ನಾನು ಬರ್ತೀನಿ ಅಂದ ತಕ್ಷಣ ಮತ್ತೆ ಫೋನ್ ಮಾಡಿಬಿಟ್ಟು ಅಯ್ಯೋ ಭಾವನು ಬರ್ತಾ ಇದ್ದಾರೆ, ನಾನು ಏನು ಮಾಡಲಿ ಅಂದು 3 ನಿಮಿಷದಲ್ಲಿ ಅಲ್ಲಿರ್ತೀವಿ ಅಂದ ತಕ್ಷಣ ಮಾವನೇನು ಬಿಟ್ಟು ಹೋಗ್ಬೋದೇನೋ ಅಂತ ಹೇಳಿ ಹೇಳ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮತ್ತು ನಾಳಿನ ಸಂಚಿಕೆಯಲ್ಲಿ ಅಜ್ಜಿ ಸಿಗಾಕೋತಾರ, ಏನು ಮಾಡ್ತಾರೆ ನೋಡೋಣ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಬೈ ಬಾಯ್, ನಾಳೆ ಸಿಗೋಣ.